ಅಪ್ಪನಿಗೆ ವಿರುದ್ಧವಾಗಿ ಮಾತನಾಡಿದ ಮಗಳಿಗೆ ತಕ್ಕನಾದಂತಹ ಗಂಡನನ್ನ ಆಯ್ಕೆ ಮಾಡಿ ತಾಯಿ ಸರಿ ಇನ್ನು 2 ಮಕ್ಕಳಿಗೆ ಹುಡುಕಬೇಕಲ್ಲ. ಇದ್ದು ಬೇಡವ್ರನ್ನೆಲ್ಲ ಹುಡ್ಕೊಂಡು ಬಂದಿದ್ದೇನೆ, ಮತ್ತೆ ಉಳಿದು ಬೇಡ 2 ಹೆಣ್ಮಕ್ಳಿಗೆ ಬೇಡವ್ರು ಹುಡುಕ್ಲಿಕ್ಕೆ ನಾ ಎಲ್ಲಿ ಹೋಗುದು? ನಾನು ಬೇಡವ್ರನ್ನ ಹುಡುಕ ಅಂತ ಹೇಳಿದ. ಹಾಗಲ್ಲ ಈ 1 ಮಗಳಿಗೆ ಬೇಡವ್ರನ್ನ ಕರ್ಕೊಂಡು ಬಂದಾಯ್ತು. ಅವಳಿಗೆ ಬೇಡವ್ರನ್ನ ತರಬೇಕೆನ್ನುವುದಾಗಿ ನನ್ನ ಅಭಿಪ್ರಾಯ. ನೀವು ಹೇಳಿದ್ದು ಹೀಗೆ ಆಗ್ಬೇಕು. ಹೌದು. ಇನ್ನು ಉಳಿದ 2 ಜನರಿಗೆ ಬೇಡುವವರಲ್ಲ, ಮತ್ತೆ ಅವರಿಗೆ ಯೋಗ್ಯರಾದಂತಹ ಅನುರೂಪರಾದಂತಹ ವರನನ್ನು ಹುಡುಕಿ ತರುವ ಅಗತ್ಯ ಇಲ್ಲ. ಯಾಕೆ? ನನ್ನ ತಂಗಿಯ ಮಕ್ಕಳಾದಂತಹ ಅಳಕಾವತಿಯ ಯುವರಾಜ ದುರ್ಮತಿಯರಿದ್ದಾರಲ್ಲ, ನಿಮ್ಮ ಅಳಿಯಂದಿರು. ಹೌದು, ಅವರಿಗೆ ಓಲೆಯೊಂದನ್ನು ಸಿದ್ಧಪಡಿಸಿಟ್ಟಿದ್ದೇನೆ. ಸರಿ, ಆ ಓಲೆಯನ್ನ ತೆಗೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಅವರಿಗೆ ಮುಟ್ಟಿಸಿ ತಕ್ಷಣದಲ್ಲಿ ಆಸ್ಥಾನಕ್ಕೆ ಬರುವಂತೆ ಕರೆದುಕೊಂಡು ನಿನ್ನ ಸುಂದರತ್ವವನ್ನು ನೋಡಿ ಅಥವಾ ನನ್ನ ಸುಂದರತ್ವವನ್ನೇ ನೋಡಿ ನಾನೇ
ಭೇದ ಭಾವ ಹಾ. ನಮ್ಮ ಅಣ್ಣ ತಮ್ಮಂದಿರೇ ಆದರೂ ಹೌದಲ್ಲವೇ ಸಮಾನ ಮನಸ್ಕರಾಗಿ ಅಧಿಕಾರವನ್ನು ನಡೆಸಿಕೊಂಡು ಬಂದಿದ್ದೇವೆ. ಆಗಿರುವಾಗ ಹಾ ಎಲ್ಲ ಹಾ. ರಾಜಕೀಯ ವರ್ತಮಾನಗಳು ಸರಿಯಾಗಿ ನಡೀತಾ ಇದ್ರು. ಹಾ. ನಾವು ಹಾ. ಸಂಪತ್ತಿನಲ್ಲಿ ಹೇಗೆ ಸಂಪತ್ತಿನಲ್ಲಿ ಸಂಪತ್ತಿನಲ್ಲಿ ನಾವು ನಮ್ಮ ಪ್ರಜೆಗಳ ಪರಿಪಾಲನೆ ಮಾಡಿದ್ದಲ್ಲದೆ ಹಾಗೂ ಕುಬೇರ ಜಗತ್ತಿನಲ್ಲಿ ಅವನಂತ ಶ್ರೀಮಂತರಿಲ್ಲ. ದೇವಲೋಕದ ಒಡೆಯ ದೇವಲೋಕದ ಒಡೆಯ ಅವನಿಗೂ ಅವನಿಗೂ ತಾವು ಕೊಡುವ ಯೋಗ್ಯತೆ ನಾವು ಹೊಂದಿರುತ್ತೇವೆ. ಕುಬೇರ ಇವತ್ತವರೆಗೂ ನಮ್ಮ ಹತ್ರ ಹೇಳಿಲ್ಲ, ನಾವು ಕೂಡ ನಾವು ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಹಾಗಂತ ಪರಾಕ್ರಮವನ್ನು ತೋರಿಸಲಿಕ್ಕೆ ಹಾ. ನಮ್ಮ ಹತ್ರ ಯಾರು ಯುದ್ಧಕ್ಕೆ ಬರಲಿಲ್ಲ, ನಾವು ಮಾಡಲಿಲ್ಲ. ಹೌದು. ಬಿಟ್ರೆ ನಮ್ಮಲ್ಲಿ ಯೋಗ್ಯತೆ ಇಲ್ಲ ಅಂತಲ್ಲ. ಅಲ್ಲ, ಅಲ್ಲ. ಹಾಗಿರುವಾಗ ಹಾ. ಹತ್ತಿರ ಒಡ್ಡೋಲವನ್ನು ಕೊಟ್ಟದ್ದಾಗಿದೆ. ಹೌದು. ಇನ್ನೇನಾದ್ರೂ ವಿಶೇಷ ಇದ್ರೆ ಬಗ್ಗೆ ನೋಡೋಣ. ನೋಡೋಣ. ಲೋಕ ಇದ್ರೆ ಒಳ್ಳೆದಾಗಿ. ಅಲ್ಲ ಅದು ಸರಿ ಇದ್ರೆ ನಾ ಇಲ್ಲಿ ಬರುವುದಿಲ್ಲ. ಅಲ್ಲ ಎಲ್ಲಿ ಬಂದು ನಂಗೆ ಗೊತ್ತಾಯ್ತಾ ಅಣ್ಣ? ನಿಮ್ಗೆ ಯೋಗನೇ ಇಲ್ವಾ ಹಾಗಾದ್ರೆ? ಅಲ್ಲ ನಿಮ್ಮ ಮುಖ ನೋಡಿದ್ರೆ ಮತ್ತೆ ಎಲ್ಲಿ ಹೋಗ ಅವ್ನು? ಅಣ್ಣ, ಹೇಳಿ. ಯಾರು ಮನೆ ಬೆಳಿಗ್ಗೆ ಬೆಳಿಗ್ಗೆ ಹೊತ್ತಿ ನಾವು ಕಾಣುತ್ತಿದ್ದೇವೆ. ಹಾಗೆ ಹೇಳುವವನ ಅಲ್ಲ ಈ ನನಗೆ ನೋಡಿ ಕುರಿಕಾಯಿ ಮಾಡಾಗಿ. ಒಬ್ಬ ಹಾ. ಕುರಿ ಮೇಯಿಸುವವ ಒಬ್ಬ ಕೋಳಿ ಹಿಡುವವ ಅವ್ನಿಗೆ ಹಾ. ಹೇಗೆ ಕಾಣುತ್ತೆ? ಹಾ. ಎಂತ ಯಾರ ನೀನು? ನಾನು ಮಗನದಿಂದ ನಿಮ್ಮ ಮಾವನ ಮನೆಯಿಂದ ಬಂದವ. ಮೊದಲಿನಿಂದ ಬಂದವನ. ಅಲ್ಲಿ ಬಂದಾಗ ನಿಮ್ಗೆ ಏನೇನೆಲ್ಲ ವ್ಯವಸ್ಥೆ ಮಾಡಿದ್ದೆ ನಾನು. ವ್ಯವಸ್ಥೆ ಮಾಡಿದ್ದೆ. ಮತ್ತೆ ಅದನ್ನ ನೀನಾ? ಹೌದಾ? ಸ್ವಲ್ಪ ವ್ಯತ್ಯಾಸ ಕಾಣುತ್ತಲ್ಲ. ಅಣ್ಣ, ಹಾ. ಎಂತ ವ್ಯವಸ್ಥೆ ಕೇಳ. ವ್ಯವಸ್ಥೆ ಬಂದ ಅದೇ. ವ್ಯವಸ್ಥಾಪಕರು ಸಾವಿರ ಜನ ಇದ್ದಾರೆ. ನೀವು ಹಾ. ಯಾವ ಭಾಗದ ವ್ಯವಸ್ಥೆ, ಯಾವ ವಿಭಾಗದ ವ್ಯವಸ್ಥೆ ಅಂತ ಹೇಳಿ. ನಮ್ಮದು ಬೆಳಗಿನ ಜಾವದ ವ್ಯವಸ್ಥೆ ಅಲ್ಲ. ಹಾ. ಸಂಜೆ ಆದ್ಮೇಲೆ ಹಾ. ಕೆಂಪು ಬೆಳಕಿನಲ್ಲಿ ಹಾ. ಅದು ಮಂದ ಬೆಳಕಿನಲ್ಲಿ ಹಾ. ನಿಮಗಿಬ್ಬರಿಗೂ ಬೇಕಾದಂತ ವ್ಯವಸ್ಥೆ. ಓಹೋ. ಆ ಮಟ್ಟಿಗೆ ಆ ವಿಚಾರದಲ್ಲಿ ಮಾತಾಡ್ಬೇಕು. ಅಲ್ಲಪ್ಪ, ಹಾ. ವಿವಿಧ ಸಭೆ ಹಾ. ಪ್ರಜಾವರ್ಗದವರೆಲ್ಲ ಸೇರಿದ್ದಾರೆ. ಆ ಮಟ್ಟಿಗೆ ನೀವಡ್ಡಿಲ್ಲ ಮಾಡಿ ಯಾಕೆ? ನಿಮಗೆ 180 ಅಂದ್ರೆ ಎಂತ ಆಗುದಿಲ್ಲ. ಹಾ, ಹಾ. ಅವ್ರ ತಲೆ ಹಾಕ್ತದೆಲ್ಲ ಕೈಯ. ಜನರ ಎದುರಿಗೆ ಮರ್ಯಾದೆ ಕಡಿಮೆ. ಅಂದ್ರೆ ನೀವು ಯಾರು ಗೊತ್ತಾಯ್ತಾ? ಹಾ. ಮೊನ್ನೆ ನಾವು ಹಾ, 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 ಹಾ. ಅದಕ್ಕೆ ನಮ್ಮ ಸೋದರ ಮಾವನ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಹೋಗಿದ್ವಲ್ಲ. ಹಾ, ಹಾ, ಹಾ. ಅವತ್ತು ವ್ಯವಸ್ಥೆ ಮಾಡಿದ ಓ, 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 ಈ ಓ. ಸ್ವರ ಎಲ್ಲೋ ಕೇಳಿದ್ದೇನೆ ಎನ್ನುವಂತ ಭಾವನೆ. ಹೌದು. ಅದು ಪುಣ್ಯಪ್ಪ. ಹಾ, ಆಯ್ತು. ಏನು ಅಡ್ಡಿಲ್ಲ. ನ್ಯಾಸ್ಪ. ಒಂದು ಒಳ್ಳೆ ತಯಾರಾಗ್ತೇನೆ. ಅಲ್ಲ ಆಗಿದ್ದವು ಈ ವರ್ಷನೇ ಅಲ್ಲ ತಯಾರಾಗಿ. ಅಲ್ಲ 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 ಇನ್ನೂ ತಯಾರಾಗೋದು ಬಹಳ ಅದೇ. ಇರ್ಲಿ, ತಯಾರಾಗ್ತಾನು. ನಾ ಒಂದೇ ಇಲ್ಲ. ಹಾ. ನಾ ಎಷ್ಟು ತಯಾರಾದ್ರೂ ನೀವು ಸತ್ತವ್ರು ಹೀಗೆ ಹೇಳ್ತಾ ಇದ್ದೀರಿ. ಮತ್ತೂ ತಯಾರಾಗ್ಬೇಕಂತ ಅಂದ್ರೆ ನಮಗೆ ಹೇಳಿಬಿಟ್ಟೆ. ಕೊಲ್ಲು ಲೆಕ್ಕದಲ್ಲಿ ಇದೆಯಾ? ಅಲ್ಲ ಹಾಗೆ ಹೇಳುದು ನೀವು. ಬೇರು ಕಳಿಸುವುದೇ ನಮ್ಮ ಉದ್ದೇಶ. ನೀವು ಮೇಲೆ ಸ್ಥಾನಕ್ಕೆ, ಮೇಲಿನ ಸ್ಥಾನಕ್ಕೆ. ಹಾಗೆ ಹೇಳಿ ಮತ್ತೆ ಬೇರೆ ಕಳಿಸುವುದಂದ್ರೆ ನೇರ್ ಕಳ್ಸೋದಂದ್ರೆ ನಿಮ್ಮನ್ನು ಉತ್ತುಂಗಕ್ಕೆ ಏರಿಸುವುದು. ಹಾ. ಎಲ್ಲ ಯಾವೆಲ್ಲ ವರ್ಗದಲ್ಲಿ ಹಾ. ಸ್ನೇಹಿತರು ಒಟ್ಟಾಗ್ತಾರೆ, ಹಾ. ಸ್ನೇಹಿತರನ್ನು ಪಡೆದುಕೊಳ್ಳುತ್ತೇವೆ. ಹಾ. ಎಲ್ಲದಕ್ಕಿಂತ ಹಾ. ನೀವು ಹೇಳಿದ್ದಲ್ಲ ವ್ಯವಸ್ಥೆ, ಹಾ. ಇದರಲ್ಲೇ ಒಟ್ಟಾದವರು ಯಾವಾಗ ಬೇರಾಗುದಿಲ್ಲ. ಹಾ, ಹಾ. ಸಂಜೆ ಆದ್ಮೇಲೆ ಮಂದ ಬೆಳಕಿನ ಆಯ್ತು, ಸ್ನೇಹ ಮಾರ್ರೆ. ಶಾಶ್ವತ. ಸಾಕ್, ಸಾಕ್, ಸಾಕ್. ಈಗ ಈಗ ನಾವೊಂದು ಇಷ್ಟ ಹೇಳಿದ್ಮೇಲೆ ನಾವು ಹತ್ತುವೇ ಮುಗಿಸ್. ಹಾ, ಹಾ. ಈಗ ನಾವೊಂದು ವಿಷಯ ಯಾಕೆ ಹಾ, ಯಾಕೆ? ನಿಮ್ಮ ಮಾವನೇ ಹೇಳಿ ಕಳಿಸಿದ್ದಾರೆ. ಏನಂತ? ನಿಮ್ಮಿಬ್ಬರನ್ನ ಹಾ. ಅವರ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡ್ತಾರಂತೆ. ಹಾ, ಹಾ. ಮದುವೆ ನಿಶ್ಚಯ ಆಗಿದೆ. ಹಾ. ಹಾಗಾಗಿ ತಡ ಮಾಡೋದಲ್ಲ. ಹಾ. ನೀವು ಆದಷ್ಟು ಬೇಗ ಭೂಸಿಂಗ ಕಟ್ಟುವ. ಎಂತ? ಮೂಸಿಕ ಎಲ್ಲಿ ಕೊಟ್ಟು? ಅದ ತಲೆ ಅದ ತಲೆ ಕಟ್ಟುದು. ಹಾ, ಹಾ. ಆಸಿಂಗ. ಮದುವೆಗೊಂದಿಗೆ ಬಾಸಿಂಗ. ಬಾಸಿಂಗ ಕಟ್ಟುಕೊಂಡು ಹಾ. ಮದುವೆ ಆಗಿದೆ. ಹಾ? ನಿಮ್ಮ ಮದುವೆ ಆಗಿದೆ. ನಂಗ ಮದುವೆಯಾದ ಮಕ್ಕಳಾಗಿ ಎಲ್ಲ ಆಯ್ತು ಮಾರೆ. ಹಂಗ ಕೂಸಿಂಗನೇ ಕಟ್ಟಿದ್ಯಾ? ಅಲ್ಲ ನಾನು ಗಡಿಬಿಡಿಯಲ್ಲಿ ಹೇಳುವಾಗ ಬಾಸಿಂಗೆ ಬಾಸಿಂಗ ಒಂದು ಹೌದಾ? ಹಾ, ಇರ್ಲಿ ಬಿಡು. ಇರ್ಲಿ ಬಿಡು. ಅದು ಇರ್ಲಿ ಬಿಡು. ಹಾ. ಅದು ಕಟ್ಟಿಕೊಂಡು ಹಾ. ತಪ್ಪಲೆ ಹಿಡ್ಕೊಂಡು ಬರ್ಬೇಕು. ಎಂತ ಎಂತ ದಬ್ಬಣ? ಎಂತ? ಹೌದು ಅಡಿಕೆ ಚೀಲ ಆಯ್ತು ಹೊಲಿದ್ರ ಮತ್ತೆ ದಪ್ಪಣ ತರುವುದು ಎಂತ ಕೋರ್ಪಕ್ಕ. ಮದುವೆ ದಪ್ಪಣ. ಮದುವೆ ಒಂದು ತಿಪ್ಪಣ. ತಿಪ್ಪಣ.
ಅದನ್ನೆಲ್ಲ ಕೂಡ್ಕೊಂಡು ಹಾ. ಆದಷ್ಟು ಬೇಗ ಮಗದಕ್ಕೆ ಬರ್ಬೇಕಂತ ಮಾವ ಹೇಳಿ ಕಳಿಸಿದ್ದಾರೆ. ಹಾ. ಪುಣ್ಯಾತ್ಮ, ಏನು? ಹೋಗಿ ವಯಸ್ಸಿತ್ತು ಹಾಲು ಅನ್ನೋ ವೈದ್ಯ ಹೇಳಿದ್ದು ಹಾಲು ಅನ್ನೋದಾಗಾಯ್ತು. ಆಯ್ತು. ಹೌದು. ಯಾಕೆಂದ್ರೆ ಹಾ. ಪಟ್ಟ ಏರುವ ಮುನ್ನ ಪಟ್ಟದ ಪುಟ್ಟ ವಯಸ್ಸನ್ನು ಕೊಟ್ಟುಕೊಳ್ಬೇಕಾದದ್ದು ಶಿಷ್ಟಾಚಾರ. ಶಿಷ್ಟಾಚಾರ. ಆದರೂ ಹಿರಿಯ ವಯಸ್ಸಿನಲ್ಲಿ ಹಾ. ಯುವಕರಿಗೆ ಪಟ್ಟವನ್ನು ಕಟ್ಟಿದವ ನಮ್ಮ ಮಾವ. ನಮ್ಮ ಮಾವ. ಇನ್ನೂ ಮುಂದುವರೆದು ಹಾ. ನಮ್ಮನ್ನು ಒಂದು ದಿಕ್ಕು ಕಾಣಿಸಲು ಮದುವೆ ಮಾಡಿ ನನ್ನ ಮಕ್ಕಳನ್ನೇ ಮದುವೆ ಮಾಡಿಕೊಂಡು ಹೊರಟಿದ್ದಾನೆ ಅಂತ ಹಾ. ತುಂಬಾ ಸಂತೋಷದ ವಿಚಾರ. ನಾನು ಆದಷ್ಟು ನಂಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ನಿನಗೆ ವ್ಯವಸ್ಥೆಯ ನೀನು ಅವತ್ತು ಮಾಡುವುದಕ್ಕಿಂತ ಹೆಚ್ಚು ಒಳಗಡೆ ವ್ಯವಸ್ಥೆ. ಹೊಂದಿದ್ದಾಗ್ತದ? ಹೊಂದಿದ್ದಾಗ್ತದ? ನಮ್ದು ಅದೆಲ್ಲ ಏನು ಬೇಡ. ಹೋಗ್ಬೇಕಿದ್ರೆ ಸಂಬಳವನ್ನು ಸರಿ ಕೊಟ್ಟು ಸಾಧ್ಯ. ನಮ್ಮ ಅಧಿಕಾರದಲ್ಲಿ ಸಂಬಳಕ್ಕೆ ಹಾ. ಏನು ಬರ್ತಾ ಇಲ್ಲ. ಸಮೃದ್ಧಿಲಿ ನಾವು ಆಯ್ತು, ಆದಷ್ಟು ಬೇಗ ಹಾ. ಇಬ್ಬರವನ್ನು ಕುಡ್ಕೊಂಡು ಬನ್ನಿ. ಹಾ. ನಾನು ಮುಂದೋಗಿ ಆಯ್ತು. ತಡ ಮಾಡುವುದಲ್ಲ. ಹಾ. ನಿನಗೇ ಸುಖಾಲ. ಹಾ. ನಮಗೆ ಇವಾಗ ಬಂದಿದ್ದ. ಹಾ. ಹಾ? ನಾವು ವಿಚಾರ ಮಾಡ್ತಾ ಇರೋ ಇದ್ದದ್ದು ಏನು ಹೇಳು? ಹಾ. ಮದುವೆಗೆ ಹೆಣ್ಣು ಸಿಗುವುದೇ ಕಷ್ಟ ಈಗ. ಹೌದು. ಅದೆಷ್ಟೋ ಜನರ ಮನೆಯಲ್ಲಿ ಮದುವೆನೇ ಇಲ್ಲದೆ ಇದೆ. ರಂಗೋಲಿ ಬಿಡ್ಲಿಕ್ಕೆ ಜನ ಇಲ್ಲ. ಜನ ಇಲ್ಲದೆ. ಹಾ. ಅಂತಂದ್ರೆ ಕರ್ನಾಟಕ ಬರ್ತಾರೆ ಅಂತ ತಡ ಮಾಡೋದು. ಹೋಗೋಣ. ನೇರವಾಗಿ ಹಾ. ಮಗನಕ್ಕೆ. ನಮ್ಮ ಶ್ರೇಯಸ್ಸನ್ನೇ ಬಯಸುತ್ತಿರುವ ನೀನು ಎಲ್ಲ ತರದ ಯೋಗ್ಯತೆಯನ್ನು ಕೊಟ್ಟು ಇಲ್ಲಿವರೆಗೆ ಕರೆಸಿ ನಮಗೆ ಆಮಂತ್ರಣವನ್ನು ಕೊಟ್ಟು